ತಾಲೂಕು ನಾಯಕರ ಸಂಘದಿಂದ ನೂತನವಾಗಿ ಹೊರತಂದಿರುವ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಗ್ರಾಮದ ಯಜಮಾನರುಗಳಿಗೆ ಸನ್ಮಾನ ಸಮಾರಂಭವನ್ನ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಗೌರಿಘಟ್ಟ ಬೀದಿಯಲ್ಲಿರುವ ನಾಯಕರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಸಿ ಚಿಕ್ಕರಂಗ ನಾಯಕ, ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು, ಮೈಸೂರು ಜಿಲ್ಲಾ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠ ನಾಯಕ, ತಾಲೂಕು ನಾಯಕರ ಸಂಘದ ಗೌರವ ಅಧ್ಯಕ್ಷ ಶಿವಾನಂಜ ನಾಯಕ, ಅಧ್ಯಕ್ಷ ಕೆ ನಾಗರಾಜು, ರೈತ ಸಂಘ ಜಿಲ್ಲಾ ಸಂಚಾಲಕರಾದ ಎಚ್ ಆರ್ ಬಂಗಾರಸ್ವಾಮಿ ಸೇರಿದಂತೆ ಇನ್ನಿತರರು 2026ನೇ ಸಾಲಿನ ಕ್ಯಾಲೆಂಡರ್ ಹಾಗೂ ವಾಲ್ಮೀಕಿ ಜಾತ್ರೆ ಪೋಸ್ಟರ್ ಅನ್ನ ಲೋಕಾರ್ಪಣೆ ಮಾಡಿದ್ರು. ಈ ವೇಳೆ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಸಿ ಚಿಕ್ಕರಂಗ ನಾಯಕ ಮಾತನಾಡಿ, ಸಮಾಜದಲ್ಲಿ ಒಗ್ಗಟ್ಟು ಬೇಕಾಗಿದೆ. ಸಮಾಜದ ಸಮಸ್ಯೆಗಳಿಗೆ ನಾವೆಲ್ಲ ಒಂದಾಗಿ ಧ್ವನಿ ಎತ್ತಬೇಕಿದೆ. ನಾವು ಯಾವುದೇ ಪಕ್ಷ ಇರಲಿ, ಪಕ್ಷ ಭೇದ ಮರೆತು ಸಮಾಜದ ವಿಚಾರದಲ್ಲಿ ಧೈರ್ಯದ ನಿಲುವನ್ನ ತಾಳಬೇಕಿದೆ. ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು ಮತ್ತು ಆಗಬೇಕಾದ ಕೆಲಸ ಕಾರ್ಯಗಳು ಸಾಕಷ್ಟಿದೆ. ಇವುಗಳ ವಿಚಾರವಾಗಿ ನಾವು ಮುಂದೆ ಇನ್ನಷ್ಟು ಸಂಘಟಿತರಾಗಿ ಅವುಗಳನ್ನ ಪಡೆಯುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಿದೆ. ಇವತ್ತು ತಾಲೂಕು ನಾಯಕರ ಸಂಘದಿಂದ ಎಲ್ಲ ಪಕ್ಷದ ಮುಖಂಡರ ಆಹ್ವಾನಿಸಿ 2026ನೇ ಸಾಲಿನ ಕ್ಯಾಲೆಂಡರ್ ಲೋಕಾರ್ಪಣೆಗೊಳಿಸಿರುವುದು ಸಂತಸ ತಂದಿದೆ ಅಂತ ಜನಾಂಗದ ಅಭಿವೃದ್ಧಿ ಮತ್ತು ಸಂಘಟನೆಗೆ ಒತ್ತು ನೀಡುವಂತೆ ಕರೆ ಕೊಟ್ಟರು. ಎಲ್ಲರೂ ಕೂಡ ಸಮಾಜ ದೃಷ್ಟಿಯಿಂದ ಬಂದವರು ಸಮುದಾಯಕ್ಕೆ ನಮ್ಮ ಕೈಯಾದ ಸಹಾಯ ಮುಂದೆ ಕೂಡ ಜೊತೆ ಇರ್ತೀವಿ. ಒಳ್ಳೆಯದಕ್ಕೆ ಖಂಡಿತ ಇರ್ತೀವಿ, ಒಳ್ಳೆಯದನ್ನು ತೃಪ್ತಿಪಡಿಸ್ತೀವಿ. ಅದು ಎಲ್ಲರ ಒಟ್ಟಾಗಿ ನಾವು, ಯಾಕಂದ್ರೆ ಮೊದಲೇ ಹೇಳಿ ಈ ಘಟನೆಗಳನ್ನ ಮರಿಬೇಕು, ನೆನಪಿಸ್ಕೋಬೇಕು. ಇತಿಹಾಸ ಗೊತ್ತಿದ್ದವರು ಹಿಂದಿನ ಭವಿಷ್ಯನ ಅನುಮಾನ ಮಾಡೋಕ್ಕಾಗೋದು. ಇತಿಹಾಸನ ನೆನಪಿಸ್ಕೋಬೇಕು. ಈಗ ಸ್ವಾಮಿಗಳು 7% ಮೀಸಲಾತಿ ಕೊಟ್ಟಿದ್ದಾಗ ಹಾಗೆ ಸರ್ಕಾರದಲ್ಲೇ ಇದ್ದೀನಿ ನಾನು ಸರ್ಕಾರದಲ್ಲಿ ತಗೊಂಡಿಲ್ಲ, ನಾನು ಸರ್ಕಾರದಲ್ಲಿ ವಿರುದ್ಧವಾಗಿ ಸ್ಟ್ರೈಕ್ ಮಾಡಿದ್ರು. ಸ್ವಾಮಿಗಳು ಕರೆಯವರು ಈ ವಾಲ್ಮೀಕಿ ಜಯಂತಿ ಬಹಿಷ್ಕರಿಸಿ ಅಂತ ನಾವು ಬಹಿಷ್ಕರಿಸಿದ್ದೇವೆ. ನಾವು ಬರಲ್ಲ ಮತ್ತೆ ಮಧ್ಯರಾತ್ರಿ ಹೇಳೋದಿಲ್ಲ, ಇಲ್ಲಿ ಸರ್ಕಾರ ಒಪ್ಪಿಕೊಂಡಿದೆ, ನೀವು ಇದು ಮಾಡಬಹುದು ಅಂತ ಹೇಳಿದ್ರು. ನಾವು ಮತ್ತೆ ಸರ್ಕಾರ ನಮ್ಮ ಮನೆಗೆ ಸ್ಪಂದಿಸಿದೆ. ಅದರಿಂದ ನಾವು ಕೂಡ ಎಲ್ಲರೂ ಭಾಗವಹಿಸಿ ಅದೇ ಥರ ಪ್ರತಿಯೊಬ್ಬರು ಕೂಡ ಯಾವುದೇ ಉಡೆ ಪಕ್ಷಿಗಳು ಚೇಂಜ್ ಆಗ್ತದೆ, ಇನ್ನೊಂದು ಚೇಂಜ್ ಆಗ್ತದೆ, ಅದರ ಜಾತಿ ಚೇಂಜ್ ಆಗ್ತದೆ. ಜಾತಿ ನಮ್ಮ ನಾಯಕರ ಅಥವಾ ಎಸ್ ಕೊಟ್ಟಾಗ್ತದೆ. ಹಂಗಾಗಿ ನಾವು ಹುಟ್ಟಿದ್ದೀವಿ, ಹುಟ್ಟಿದಂತೆ ಸಮಾಜಕ್ಕೆ ಹಳ್ಳಿ ಸೇವೆಗಳ ನಮ್ಮ ಸೇವೆಗಳು ಮಾಡೋದು ನನಗೆ ಅದು ಮಾತಾಡೋಕೆ ನನ್ನ ಮಾತು ಮುಗಿಸ್ತೇನೆ. ಜೈ ವಾಲ್ಮೀಕಿ. ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಮಾತನಾಡಿ, ನಂಜನಗೂಡು ತಾಲೂಕಿನಲ್ಲಿ ನಮ್ಮ ಜನಾಂಗದ ಸಂಖ್ಯೆ ಸಾಕಷ್ಟಿದೆ. ಜನಸಂಖ್ಯೆ ಹೆಚ್ಚಿದಷ್ಟು ಸಮಸ್ಯೆ ಮತ್ತು ಬೇಡಿಕೆಗಳು ಹೆಚ್ಚುತ್ತಿವೆ. ಇತ್ತೀಚೆಗೆ ಸುಸಜ್ಜಿತವಾದ ವಾಲ್ಮೀಕಿ ಭವನ ಉದ್ಘಾಟನೆಗೊಂಡಿದೆ. ಇದಕ್ಕೆ ಸಮಾಜದ ಗಣ್ಯರ ಮತ್ತು ಎಲ್ಲಾ ಪಕ್ಷದ ಆಯಾ ಸರ್ಕಾರಗಳ ಕೊಡುಗೆ ಕೂಡ ಇದೆ. ನೂತನವಾಗಿ ಉದ್ಘಾಟನೆಗೊಂಡ ಸಮುದಾಯ ಭವನಕ್ಕೆ ಇನ್ನಷ್ಟು ಅನುದಾನ ಕೊಡುವುದಾಗಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಭರವಸೆ ನೀಡಿದ್ದಾರೆ. ಜನಾಂಗದ ಶಾಸಕರಾದ ಅನಿಲ್ ಚಿಕ್ಕಮಾದು ಅವರು ಕೂಡ ಸಲಹೆಯೊಂದನ್ನು ಕೊಟ್ಟಿದ್ದು, ಸಮುದಾಯ ಭವನದಲ್ಲಿ ಜನಾಂಗ ವಧುವರರ ವಿವಾಹದ ತಾಳಿ ಖರ್ಚು ಸೇರಿ ಇತರೆ ಖರ್ಚುಗಳನ್ನ ನೋಡಿಕೊಳ್ಳುವ ಭರವಸೆ ನೀಡಿದ್ದಾರೆ. ಆರಂಭಿಕವಾಗಿ 5 ಜೋಡಿಗಳ ವಿವಾಹವನ್ನ ನೀವು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಮಾಡಬೇಕಿದೆ ಅಂತ ಕರೆ ಕೊಟ್ಟು ಜನಾಂಗದ ಮತ್ತು ವಾಲ್ಮೀಕಿ ಸಮುದಾಯ ಭವನಕ್ಕೆ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳ ಕುರಿತು ವಿಶ್ಲೇಷಿಸಿದ್ರು. ಅದಕ್ಕೆ ನಾವು ಸಣ್ಣೆಲ್ಲ ಮಾಡಬಹುದು. ಆದ್ರೆ ನೀವು ಒಟ್ಟಿಗೆ ಇಟ್ಟರು ಮಾತ್ರ ನಿಮ್ಮೆಲ್ಲರೂ ಒಟ್ಟಿಗೆ ಇಟ್ಟರು ಮಾತ್ರ ನೀವು ಮಾಡೋಣ ಅಂತಂದ್ರೆ ಎಲ್ಲರೂ ಒಟ್ಟಾರೆ ಸೇರ್ಪಡೆ ಮಾಡೋಣ ಅಂತ ಹೇಳಿದ್ರೆ ಮಾತ್ರ ಕೈ ಹಾಕೋಣ. ಇಲ್ಲ ಅಂದ್ರೆ ಯಾರು ಇಟ್ಕೊಂತಾರೋ ಅವರಿಗೆ ಸ್ವಲ್ಪ ಸೇರಿ, ಯಾಕಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಹೇಳ್ಬಿಡ್ಬೋದು. ಅದಕ್ಕೋಸ್ಕರ ನೀವೆಲ್ಲರೂ ಒಮ್ಮತದಿಂದ 5 ಮದುವೆ ಮಾಡೋಣ ಅಂತ ಹೇಳಿದ್ರೆ ಗಿಡ ಮದುವೆ ಮಾಡೋಣ ಅಂತ ಹೇಳಿದ್ರೆ ಅದೆಲ್ಲರೂ ಅವ್ರು 10 ಜನಕ್ಕೆ ಮಾಡಿದ್ರೆ ಮುಂದೆ ವ್ಯವಸ್ಥೆ ಮತ್ತೆ ಏನಾದ್ರು ಇತರೆ ಎಲ್ಲರೂ ಸೇರಿ ಮಾಡ್ತಾರೆ. ಒಬ್ಬರಾಗ
ಇದಾಗಬಾರ್ದು. ಎಲ್ಲ ಹೋಬಳಿಗೂ ಉಳ್ಳೊಳ್ಳೆ ಹೋಬಳಿ, ಐದು ಹೋಬಳಿ, 5 ಹೋಬಳಿಯಿಂದ 5 ಜನ. ಡೌನ್ಲೋಡ್ ಬಂದ್ರೆ ಡೌನ್ಲೋಡ್ ಯಾವ ಹೋಬಳಿ ಬರಲಿಲ್ಲ ಅಂತಂದ್ರೆ ಇನ್ನೊಂದು ಹೋಬಳಿಯಲ್ಲಿ ಎಕ್ಸ್ಟ್ರಾ ಆಟ ಮಾಡೋಣ. ಬಂದ್ರೆ ಏಳು ಮಾಡೋಣ. ಕೆಲಸ ಮಾಡೋಣ. ಅದಕ್ಕೆ ಕಳೆದ ಹೇಳಿದಿರಿ ಹಾಗೂ ಗೌರವಗಳು ಅದಕ್ಕೆ 2025ನೇ ಸಾಲಿನ ವಾಲ್ಮೀಕಿ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಸಹಕರಿಸಿದ ತಾಲೂಕಿನ ಎಲ್ಲ ಗ್ರಾಮಗಳ ಯಜಮಾನರುಗಳು, ಕಟ್ಟೆ ಯಜಮಾನರು, ಗಡಿ ಯಜಮಾನರು ಹಾಗೂ ಜನಾಂಗದ ಇನ್ನಿತರೆ ಮುಖಂಡರುಗಳಿಗೆ ತಾಲೂಕು ನಾಯಕರ ಸಂಘದ ವತಿಯಿಂದ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಕ್ಯಾಲೆಂಡರ್ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು.